ಅದು ಯಾವನೋ ಮಧ್ಯರಾತ್ರಿ 1 ಗಂಟೆಗೆ ಫೋನ್ ಮಾಡಿಬಿಟ್ಟು ಸಾರ್ ಬೆಟ್ಟಕ್ಕೆ ಬಿಡ್ತಾ ಇಲ್ವಂತೆ, ಕೌದಳ್ಳಿಲಿ ತಡೆದ್ಬಿಟ್ಟಿದಾರಂತಲ್ಲ ಸರ್ ಅಂತ ಕೇಳ್ತಿದ್ದ. ನೋಡಿ, ಮಧ್ಯರಾತ್ರಿ 1 ಗಂಟೆಗೆ ಫೋನ್ ಮಾಡಿಬಿಟ್ಟು ಸಾರ್ ಬೆಟ್ಟಕ್ಕೆ ವಾಹನಗಳು ಹೋಗ್ತಾ ಇಲ್ವಂತಲ್ಲ ಸರ್, ಬಸ್ನ ತಡೆದ್ಬಿಟ್ಟಿದಾರಂತಲ್ಲ ಸರ್, ಹಾಗೆ ಹೀಗೆ ಅಂದ್ಕೊಂಡು ಈ ರೀತಿ ನಮ್ಮನ್ನ ಹುಚ್ಚಿಡಿಸಿ ತಲೆ ಕೆಡಿಸ್ತಕ್ಕಂಥ ಕಾರ್ಯವನ್ನು ಕೆಲವರು ಮಾಡ್ತಾರೆ. ಸೊ ನನ್ನ ನಂಬರ್ ಅದು ಎಲ್ಲಿಂದ ಸಿಕ್ತೋ ಏನೋ ಒಂದು ಗೊತ್ತಾಗಲ್ಲ. ಸೊ ನನ್ನ ನಂಬರು ಅಂತಾರೆ, ನನ್ನ ನಂಬರ್ ತೆಗೆಯೋದಿಲ್ಲ. ಸಮ್ ಟೈಮ್ ತೆಗಿತಕ್ಕಂಥ ಒಂದು ಸನ್ನಿವೇಶ ಒದಗಿ ಬರ್ತದೆ, ಏನು ಮಾಡೋಕ್ಕಾಗಲ್ಲ, ಅವಾಗ ತೆಗಿತೀವಿ. ಸೊ ನೋಡಿರಿ, ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ವಾಹನಗಳು ನೋಡಿ ಈ ರೀತಿ ಬಂದು ಇಲ್ಲಿ ಬಲಗಡೆ ತಗೊಳ್ತವೆ. ಸೊ ಇಲ್ಲಿಂದ ಸರಿ ಸುಮಾರು 1.5 ಕಿಲೋಮೀಟ್ರ್ ಹೋಗಿ ಅಲ್ಲಿ ಲೆಫ್ಟ್ ತಗೊಂಡು ಚಿಕ್ಕಲ್ಲತ್ತೂರು ಅಂತಿದೆ. ಸೊ ಈಗಾಗಲೇ ಒಂದು ವೀಡಿಯೋ ಹಾಕಿದ್ದೀನಿ. ಚಿಕ್ಕಲ್ಲತ್ತೂರ್ಗೆ ಹೋಗಿ ಅಲ್ಲಿಂದ ಮತ್ತೆ ಬಂದು ಇಲ್ಲಿ ಕೌದಳ್ಳಿಗೆ ಜಾಯ್ನ್ ಆಗಿ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತವೆ. ವಾಹನಗಳನ್ನ ಯಾವುದು ಸಹ ತಡೆ ಒಡ್ಡಿಲ್ಲ. ದಯವಿಟ್ಟು ಕನ್ಫ್ಯೂಸ್ ಮಾಡಿಕೊಂಡು ನೀವು ತಲೆ ಕೆಡಿಸ್ಕೊಂಡು ನಮಗೂ ತಲೆ ಕೆಡಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ ಅಂತ ಒಂದು ಮನವಿ ಮಾಡ್ತೀನಿ. ಸೊ ಈಗಾಗಲೇ ಜಲ್ ಯೋಜನೆ ಏನಿದೆ, ಜಲ್ ಯೋಜನೆಯ ಸಂಬಂಧಿತವಾಗಿ ಈಗಾಗಲೇ ಇಲ್ಲಿ ಕಾಮಗಾರಿ ಮಾಡ್ತಾಯಿದ್ದಾರೆ, ತಾವು ವೀಕ್ಷಣೆ ಮಾಡ್ಬೋದು. ಈ ಕಾಮಗಾರಿಗೋಸ್ಕರ ಈ ರಸ್ತೆಯನ್ನು ತಡೆ ಒಡ್ಡಲಾಗಿರ್ತದೆ, ಅದನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ. ತಾವು ವೀಕ್ಷಣೆ ಮಾಡಿ, ಇಲ್ಲೆಲ್ಲ ಜಲ್ ಏನೋ ಕಾಮಗಾರಿ ನಡೀತೈತೆ. ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ, ನಮ್ಮ ಕೌದಳ್ಳಿ ಗ್ರಾಮಕ್ಕೆ ಕುಡಿಯುವ ನೀರು ಇಲ್ಲದೆ, ಕುಡಿಯೋದು ಬೇಡ, ಬೇರೆ ಅನ್ಯತಃ ಸ್ನಾನಗೇನ ಇನ್ನಿತರ ಇತ್ಯಾದಿಗೆ ನೀರಿನ ವ್ಯವಸ್ಥೆ ಇಲ್ಲದೆ ಈಗ ಜನ ಪರದಾಡುವಂಥ ಒಂದು ಪರಿಸ್ಥಿತಿ. ತಿಂಗ್ಳಿಗೊಂದು ಸಲ ನೀರು ಬಿಡ್ತಾರೆ ಇಲ್ಲಿ ನಮ್ಮಲ್ಲಿ, ಅರ್ಥ ಆಯ್ತಾ? ಅದು ನೀರು ಸರಿಯಾಗಿ ಸಿಗೋಲ್ಲ. ಏನೋ ನೀರುಗಳ ಒಂದು ವ್ಯವಸ್ಥೆ ಇಲ್ಲದ ಕಾರಣ ಏನು ಮಾಡ್ತಾರೆ, ಒಂದು ತುರ್ತಾಗಿ ಕಾವೇರಿ ನೀರಿನ ಒಂದು ಪ್ರಯೋಜನ ಆಗಲಿ ಗ್ರಾಮಸ್ಥರಿಗೆ, ನಮ್ಮ ಅನೂರು ಕ್ಷೇತ್ರದ ಜನತೆಗೆ ಅಂದ್ಬಿಟ್ಟು ಈ ಕ್ಷೇತ್ರದ ಶಾಸಕರು ಒಂದು ಹೆಜ್ಜೆ ಮುಂದೆ ಬಂದು ಸೊ ಒಂದಷ್ಟು ಬೇಗ ಬಿರುಸಿನಿಂದ ಕಾಮಗಾರಿ ಮಾಡಿ ಅಂತ ಹೇಳಿ ಸೊ ಇವ್ರಿಗೆ ಒಂದಷ್ಟು ಆದೇಶವನ್ನು ಹೊರಡಿಸಿರ್ತಾರೆ. ಅದರಂತೆಯೇ ಈ ಒಂದು ಕಾಮಗಾರಿಗಳನ್ನು ಕೈಗೆತ್ಕೊಂಡು ಮುಂದುವರೆದಿರ್ತಾರೆ. ಸೊ ನಾಳಿದ್ದು ಇನ್ನೊಂದು 2 or 3 ಡೇಸಲ್ಲಿ ಒಂದು ಕಾಮಗಾರಿ, ಈ ರಸ್ತೆ ಕಾಮಗಾರಿ ಮುಗಿಬೋದು. ಸರಿ ಸುಮಾರು ಒಂದು 5 ವರ್ಷಗಳಿಂದ ಈ ಜಲ್ ಜೀವನ್ ಕೆಲಸ ಮಾಡ್ಕೊಂಡೇ ಬಂದವ್ರೆ. ಆಲ್ಮೋಸ್ಟು ಕೆಲವು ಕಡೆ ಕಂಪ್ಲೀಟ್ ಆಗಿದೆ, ಆದರೆ ನಮ್ಮ ಕೌದಳ್ಳಿಗೆ ಅದೇನಂತ ಗೊತ್ತಿಲ್ಲ. ಈ ಹಳ್ಳಿಗೆ ಮಾತ್ರ ಯಾವುದೇ ಒಂದು ಕಾಮಗಾರಿಗಳಾಗಲಿ, ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಲಿ ಯಾವುದೂ ಸಹ ಆಗ್ತಾಯಿಲ್ಲ. ಅದೇನಂತ ಗೊತ್ತಿಲ್ಲ, ಅದು ಯಾವ ಥರ ಒಂದು ಅವ್ಯವಸ್ಥೆ ಅನ್ನೋದೇ ನಮ್ಗೆ ಅರ್ಥ ಆಯ್ತಿಲ್ಲ. ಆಮೇಲೆ ಈ ಬಸ್ ಸ್ಟ್ಯಾಂಡ್ ನೋಡಿ, ಈ ಬಸ್ ಸ್ಟ್ಯಾಂಡ್ ಅಂತೂ ಎಲ್ಲ ಶಿಥಿಲಗೊಂಡು ಒಟ್ಟು ಇಲ್ಲಿ ಯಾರು ಈ ಬಸ್ ಸ್ಟ್ಯಾಂಡ್ ಬಿದ್ದು ಒಳಗಡೆ ಇರೋರು ಯಾರು ಸತ್ತೋಗೋ ಗಂಟನೂ ಯಾರ ಗಮನಕ್ಕೂ ಈ ಬಸ್ ಸ್ಟ್ಯಾಂಡ್ ಮೇಲೆ ನಿಗಾ ಹೋಗಲ್ಲ ಅಂತ ಅನ್ಕೋತೀನಿ. ನೋಡಿ, ಯಾರು ಸಾಯಬೇಕು ಅಲ್ಲಿ ಗಂಟ ನೆಮ್ಮದಿ ಆಗೋಲ್ಲ, ಇವ್ರಿಗೆ ಯಾವುದೇ ತರಹದ ನೆಮ್ಮದಿ ಸಿಗೋಲ್ಲ. ಯಾರು ಸಾಯೋ ಗಂಟನೂ ನೆಮ್ಮದಿ ಇರೋಲ್ಲ. ಯಾಕಂದರೆ ಬಸ್ ಸ್ಟ್ಯಾಂಡು ಕಂಪ್ಲೀಟು ಎಲ್ಲ ಶಿಥಿಲಗೊಂಡು ಎಲ್ಲ ಗೋಡೆ ಎಲ್ಲ ಕಳ್ಕೊಂಡು ಬಿದ್ದು ಎಲ್ಲ ಈಗ ಕಂಪ್ಲೀಟ್ ಎಲ್ಲ ಕೆಳಗಡೆ ಉಳ್ಕೊಂಡು ಬಂದುಬಿಟ್ಟಿದೆ. ಸೊ ಅಂಥ ಒಂದು ದುಸ್ಥಿತಿ ನಮ್ಮ ಕೌದಳ್ಳಿ ಗ್ರಾಮಕ್ಕೆ ನಿರ್ಮಾಣವಾಗಿದೆ. ಇಲ್ಲಿ ಯಾವುದೇ ತರಹದ ಅಭಿವೃದ್ಧಿ ಕಾರ್ಯ ಆಗಲಿ ಮಗದೊಂದು ಎಲ್ಲವೂ ಸಹ ನಿಧಾನ. ಸೊ ಹಾಗೆ ಇಲ್ಲಿಂದ ಸ್ವಲ್ಪ ಲೆಫ್ಟ್ ಹೋಗಿ ಅಲ್ಲಿ ಬಲಗಡೆ ಹೋಗಿ ಚರಂಡಿ ನೋಡ್ಬಿಡ್ಬೇಕು. ಅಸಹ್ಯವಾಗಿರ್ತದೆ ಚರಂಡಿಗಳು, ವಾಸನೆ ಎಲ್ಲಂದ್ರೆ ವಾಸನೆ. ಆಮೇಲೆ ಅಕ್ಕಪಕ್ಕ ಮನೆಗಳಲ್ಲೆಲ್ಲ ಸುಮ್ಮನೆ ಹಂಗೆ ಜನರಲ್ ಆಗಿ ಹೋಗ್ಬಿಟ್ಟು ಆರೋಗ್ಯ ಇಲಾಖೆಯವರು ವಿಚಾರಿಸಿ ನೋಡಿ, ಅಕ್ಕಪಕ್ಕ ಮನೆಯವರು ನೋಡಿ, ಇಲ್ಲಿ ಹೋಗ್ಬಿಟ್ಟು ಬಲಗಡೆ ನೋಡಿ ಎಷ್ಟು ಅಲ್ಲಿ ಚರಂಡಿ ಉದ್ದಕ್ಕೂ ಅಕ್ಕಪಕ್ಕ ಮನೆಯವರೆಲ್ಲ ಹೋಗ್ಬಿಟ್ಟು ಅಲ್ಲಿ ವಿಚಾರಿಸಿ, ಸುಮ್ಮನೆ ಜನರಲ್ಲಾಗಿ ವಿಚಾರಿಸಿ ಹೆಂಗೆ ಆರೋಗ್ಯ ಯಾವ ರೀತಿ ಇದೆ ನಿಮ್ಮ ಆರೋಗ್ಯ ಅಂತ. ಅಲ್ಲಿ ಹೋದ್ರೆ ವಯೋವೃದ್ಧರು ಒಂದು 4 ಜನ ಮಲಗಿರ್ತಾರೆ, ಸುತ್ತಮುತ್ತ ಇವರು ಎಲ್ಲ ಮಲಗೋಗಿರ್ತಾರೆ. ಯಾಕೆಂದರೆ ಎಲ್ಲ ಕಲುಷಿತವಾಗಿ ಏನು ಏರಿಯಾದಲ್ಲಿ ಇರ್ತಕ್ಕಂಥವ್ರಿಗೆ ಮಕ್ಳಿಗೂ ಹುಷಾರಿಲ್ಲ ಅಂದರೆ ದೊಡ್ಡವ್ರಿಗೂ ಸರಿ ಇರಲ್ಲ, ಇನ್ನೊಬ್ರಿಗೂ ಹುಷಾರಿಲ್ಲ ಇನ್ನೊಬ್ರಿಗೆ, ಈ ಥರ ಒಬ್ರಿಗೊಬ್ರು ಆರೋಗ್ಯ ಸಮಸ್ಯೆಗೆ ಒಳಪಟ್ಟು ಅಲ್ಲಿ ಆಸ್ಪತ್ರೆಯಲ್ಲೂ ನೆಟ್ಗೆ ಟ್ರೀಟ್ಮೆಂಟು ಸಿಕ್ಕಲ್ಲ. ಈ ರೀತಿ ದಿಕ್ಕೆಟ್ಟೋದ ಒಂದು ಪರಿಸ್ಥಿತಿ. ಎಲ್ಲಿ ನೋಡ್ರೆ ಕೊಚ್ಚೆ ಪ್ರದೇಶವಾಗಿ ನಮ್ಮ ಕೌದಳ್ಳಿ ಮಾರ್ಪಾಡನ್ನು ಹೊಂದಿದೆ. ಹಾಗೆ ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ಟು ಅಲ್ಲಿ ಲೆಫ್ಟಲ್ಲಿ ನೋಡಿ ಒಂದು ಕೆರೆ ಇರ್ತದೆ, ಆ ಕೆರೆನೂ ಅಷ್ಟೇ ಅದನ್ನು ವೀಕ್ಷಣೆ ಮಾಡ್ಬೇಕು ನೀವು. ಎಷ್ಟು ಕಂಗೆಟ್ಟೋಗಿದೆ ಕೆರೆ ಅಂದರೆ, ಎಷ್ಟು ಅಸಹ್ಯವಾಗಿದೆ ಅಂದರೆ, ನಮ್ಮ ಏನು ಬೆಂಗಳೂರು ಕೆಂಗೇರಿ ಮೋರಿ ವಾಸಿ ಅನಿಸುತ್ತೆ, ಅಷ್ಟು ಅಸಹ್ಯವಾಗಿ ಪರಿಣಮಿಸಿದೆ ಹಳ್ಳಿಗಳಲ್ಲಿ. ನೋಡಿ, ಸಿಟಿಲಿ ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ಒಂದು ಮೋರಿ ಅಂತದೆ, ಒಂದು ಚರಂಡಿ, ಕೆಂಗೇರಿ ನೀರು ಎಲ್ಲ ಒಂದೇ ಕಡೆ ಸೇರ್ಪಡೆಗೊಳ್ಳುತ್ತೆ. ಅದೇನಾಗುತ್ತೆ, ಹರಿದು ಹೊರಟೋಗುತ್ತೆ. ಬಟ್ ಇಲ್ಲಲ್ಲ, ನಿಂತಿರ್ತದೆ ನೀರು, ಪ್ರತಿಯೊಂದು ಕಡೆನೂ ನಿಂತಿರ್ತದೆ ನೀರು. ಆ ನಿಂತಿರೋದ್ರಿಂದ ಇಲ್ಲಿ ಜನಗಳು, ಹಳ್ಳಿಯ ಜನ ಎಲ್ಲ ಕಾಯಿಲೆಗಳು ಬೀಳ್ತಾ ಇದ್ದಾರೆ, ಎಲ್ಲ ರೋಗ ರುಜಿನಕ್ಕೆ ಒಳಗಾಗ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ನೋಡಿ, ಈಗ ಜಸ್ಟ್ ಅಷ್ಟೆಲ್ಲ ಬೇಡ, ಸ್ವಲ್ಪ ಮುಂದೆ ಅವರು ಇಲ್ಲೆಲ್ಲ ಪ್ಯಾಕ್ ಆಗೋಗಿದೆ, ಚರಂಡಿಗಳು ಎಲ್ಲ ಕಂಪ್ಲೀಟ್ ಪ್ಯಾಕ್ ಆಗೋಗಿದೆ. ಸೊ ಈ ರೀತಿಯ ಒಂದು ದರಿದ್ರ ವ್ಯವಸ್ಥೆಗಳನ್ನು ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಕಾಣ್ಬೋದು. ಸೊ ನಾನು ಏನೋ ಹೇಳೋಕ್ಕೆ ಬಂದು ಎತ್ತೆತ್ತಾಗ ತಿರುಗಿಬಿಟ್ಟೆ, ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ನಮ್ಮ ಕರ್ಮ ಅಂತ ತಿಳ್ಕೋಬೇಕು. ಸೊ ನೋಡಿ, ಈ ಒಂದು ವಾಹನಗಳು
ನೋಡಿ ಈ ರೀತಿ ಬರ್ತಾ ಇದ್ದಾವೆ, ಅರ್ಧಾಯ್ತಾ. ಕೌದಳಿಗೆ ಮತ್ತೆ ಕೌದಳಿ ಬರ್ತದೆ. ಸೊ ಇಲ್ಲಿ ಜಸ್ಟ್ ಒಂದು 400-500 ಮೀಟ್ರಿಗೋಸ್ಕರ ಈಗ ಏನಾಗಿದೆ, ಸರಿ ಸುಮಾರು 4 ಕಿಲೋಮೀಟ್ರ್ ಸುತ್ತುವಂಥ ಒಂದು ಪರಿಸ್ಥಿತಿ ಸದ್ಯದ ಪರಿಸ್ಥಿತಿಗೆ ನಿರ್ಮಾಣವಾಗಿದೆ. ಇನ್ನೇನು ಆಯ್ತಾ ಬಾತು, ಇನ್ನೊಂದು ನಾಳೆ ತಪ್ಪರೆ ನಾಳಿದ್ದಿಗೆ ಈ ಒಂದು ಕೆಲಸ ಕಾಮಗಾರಿ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಫೋನ್ಗೇನು ಮಾಡಬೇಡಿ, ಅನಾವಶ್ಯಕವಾಗಿ ಫೋನ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನೀವು ಫೋನ್ ಮಾಡಿದ್ರೆ ಒಂದು ನನಗೆ ಉಪಯೋಗ ಇರಬೇಕು, ಇಲ್ಲ ನಿಮ್ಗಿರಬೇಕು, ಇಲ್ಲ ಮೂರನೇವ್ರು ಯಾರಿಗಾರು ಇರಬೇಕು. ಯಾರಿಗೂ ಉಪಯೋಗ ಇಲ್ದಿರ್ತಕ್ಕಂಥ ದೂರವಾಣಿ ಕರೆಗಳು ಖಂಡಿತ ಮಾಡೋಕ್ಕೆ ಹೋಗಬೇಡಿ ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ಸೊ ನನಗೆ ಏನು ಈ ಒಂದು ಮಾಹಿತಿಯನ್ನು ತಲುಪಿಸ್ಬೇಕು ಅನಿಸ್ತೋ ತಲುಪಿಸಿದ್ದೀನಿ. ದಯವಿಟ್ಟು ಅನಾವಶ್ಯಕವಾದ ದೂರವಾಣಿ ಕರೆಗಳನ್ನು ಮಾಡಬೇಡಿ. ಸೊ ನಿಮ್ಮ ಒಂದು ಅನಾವಶ್ಯಕವಾದ ಕರೆಗಳು ಸರಿ ಸುಮಾರು ನನಗಿಲ್ಲದ್ರೆ ಒಂದು 30ರಿಂದ 40 ಕರೆಗಳು ಬಂದಿದೆ. ಆ ಫೋನ್ ನಂಬರ್ ಎಲ್ಲಿ ಸಿಗುತ್ತೆ ಏನು ಒಂದು ಅರ್ಥನೇ ಆಗ್ತಾಯಿಲ್ಲ. ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ ನೋಡಿ, ಇಷ್ಟೇ ವಾಸ್ತವವನ್ನು ನಾನು ತಿಳಿಸಿರ್ತೀನಿ. ಅದಕ್ಕೆ ಏನೇನೋ ಬಿಂಬಿಸಿ ಏನೇನೋ ವರ್ಣಿಸಿ ಅವರವರೇ ಸೃಷ್ಟಿಸಿ ಅವರವರೇ ಪ್ರಶ್ನೆಗಳು ಹಾಕ್ಕೊಂಡು ಅವರೇ ತಲೆ ಕೆಡಿಸ್ಕೊಂಡು ಹುಚ್ಚರಾಗಿ ಸಾರ್ ಮಹದೇಶ್ವರ ಬೆಟ್ಟಕ್ಕೆ ವಾಹನಗಳಿಗೆ ಬಿಡ್ತಾ ಇರ್ಬೇಕಲ್ಲ ಸಾರ್, ಈ ಥರ ಆಗ್ಬಿಟ್ಟಿದಂತೆ ಸಾರ್, ಕೌದಳ್ಳಿ ತಡೆದುಬಿಟ್ಟಿದ್ದಾರಂತಲ್ಲ ಸಾರ್, ಅಡ್ಡಿ ಹಾಕ್ಬಿಟ್ಟಿದ್ದಾರೆ ಸಾರ್, ರಸ್ತೆ ತಡೆದುಬಿಟ್ಟಿದ್ದಾರೆ ಸಾರ್, ರಸ್ತೆ ಮುರಿದೋಗಿದ್ದಂತೆ ಸಾರ್, ರಸ್ತೆ ಬಿದ್ದೋಗಿದ್ದಂತೆ ಸಾರ್, ಹಾಗೆ ಹೀಗೆ ಅಂತ ನೀವೇ ಒಂದು ಹುಚ್ಚುಚ್ಚು ಕ್ವಶನ್ಗಳು ಹಾಕಬೇಡಿ ಅಂತ ದಯವಿಟ್ಟು ಕೈ ಮುಗಿದು ಮನವಿಯನ್ನು ಮಾಡ್ತಾ ಇಲ್ಲಿನ ವಾಸ್ತವ ಸ್ಥಿತಿಗತಿಗಳನ್ನು ತಮಗೆ ಅರ್ಪಣೆ ಮಾಡಿರ್ತೀನಿ. ಧನ್ಯವಾದಗಳು.